ಕೆಆರ್ಪುರಂ ಟ್ರಿಪಲ್ ಮರ್ಡರ್ ಕೇಸ್ನಲ್ಲಿ ರೋಚಕ ಅಪ್ಡೇಟ್ ಇದು. ಕಸ್ಟಡಿಯಲ್ಲಿರತಕ್ಕಂಥ ಹಂತಕ ಜೋಡಿ ಬಾಯ್ಬಿಟ್ಟಿರೋದು ಕೊಲೆಯ ಸೀಕ್ರೆಟ್. ಕೊಲೆ ಪ್ಲಾನ್ ಕೇಳಿಬಿಟ್ರೆ ಬೆಚ್ಚಿ ಬೀಳೋದು ಪಕ್ಕ. ಇದು 6 ತಿಂಗಳಿಂದ ಇಡೀ ಕುಟುಂಬವನ್ನು ಕೊಲೆ ಮಾಡಬೇಕು ಅಂಥೇಳಿ ಸ್ಕೆಚ್ ಹಾಕಿದ್ದು ಈ ಒಂದು ಆರೋಪಿ ಜೋಡಿ. ಕೊಲೆ ಮಾಡಲಿಕ್ಕೆ ಖತರ್ನಾಕ್ ಐಡಿಯಾ ಕೊಟ್ಟಿರೋದು ಆರೋಪಿ ಶ್ವೇತಾ. ಶ್ವೇತಾ ಐಡಿಯಾಗೆ ಮತ್ತೊಂದಿಷ್ಟು ಪ್ಲಾನನ್ನು ಸೇರಿಸಿದ್ದು ಕೆನತ್ ಅಂತೇಳಿ. ಒಂದು ಇಡೀ ಫ್ಯಾಮಿಲಿ, ಇಲ್ಲಿ ತಂದೆ ತಾಯಿ ಸಹೋದರಿ ಎಲ್ಲ ಕೊಂದು ಹಾಕ್ಬಿಟ್ರಲ್ಲ. 6 ತಿಂಗಳ ಪ್ಲಾನ್ ಅಂತ ಇದು. ಇದರಲ್ಲಿ ಪ್ಲ್ಯಾನು ಹೇಳಿಕೊಟ್ಟಿರೋದೇ ಶ್ವೇತಾ ಅಂಥೇಳಿ. ಶ್ವೇತಾಳ ಐಡಿಯಾಗೆ ಮತ್ತೊಂದಷ್ಟು ಪ್ಲ್ಯಾನ್ ಸೇರಿಸಿದ್ದು ಕೆನತ್ ಅಂತ. ಕೊಲೆ ಮಾಡಿ ಬಾಡಿ ಡಿಸ್ಪೋಸ್ ಹೇಗೆ ಮಾಡೋದು, ಬಾಡಿ ಡಿಸ್ಪೋಸ್ ಮಾಡಬೇಕಲ್ಲ. ಏನಾಗುತ್ತೆ, ನಮಗೆ ಒಂದು ಮರ್ಡ್ರ್ ಮಾಡಿದಾಗ ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋದು ಅತಿ ದೊಡ್ಡ ಸವಾಲಾಗಿಬಿಡುತ್ತೆ. ಮತ್ತು ಕೆಲವರು ಹೇಳ್ತಾರೆ, ತುಂಬ ದೊಡ್ಡ ದೊಡ್ಡ ತನಿಖಾಧಿಕಾರಿಗಳು, ಕ್ರಿಮಿನಾಲಜಿ ಹೇಳುತ್ತೆ, ನೀವೊಂದು ಅಪರಾಧ ಕೃತ್ಯವನ್ನು ಮಾಡಿಬಿಟ್ಟಾಗ ಬಾಡಿಯ ಬಯಾಲಜಿಕಲ್ಲಿ ಒಂದು ಕ್ಲಾಕ್ ಇರುತ್ತಲ್ಲ, ಎಲ್ಲ ತಿರುಗುಮರಗಾಗ್ಬಿಡುತ್ತೆ, ತಲೆಗಳಿಗಾಗ್ಬಿಡುತ್ತೆ ಅಂತ. ಅಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ, ತಲೆ ಸರಿಯಾಗಿ ಓಡಲ್ಲ ಆ ಟೈಮಲ್ಲಿ ಅಂತ. ಆದರೆ ಇವರೇನು ಮಾಡಿದ್ದಾರೆ, 6 ತಿಂಗಳ ಕಾಲ ಪ್ಲ್ಯಾನ್ ಮಾಡಿಕೊಂಡು ಬಾಡಿ ನಾವು ಡಿಸ್ಪೋಸ್ ಮಾಡೋದು ಹೇಗೆ, ಯಾವ ಥರದಲ್ಲಿ ಬಾಡಿ ಡಿಸ್ಪೋಸ್ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ತುಂಬ ಖತರ್ನಾಕ್ ಪ್ಲ್ಯಾನ್ಗಳಿವೆಲ್ಲವೂ ಕೂಡ. ಅದು ಅಲ್ಲದೆ ಒಂದು ಬಾಡಿ ಎಲ್ಲ, ಇಲ್ಲಿ ತಂಗಿನೂ ಸಾಯಿಸಬೇಕು, ಅಪ್ಪನೂ ಸಾಯಿಸಬೇಕು, ಅಮ್ಮನೂ ಸಾಯಿಸಬೇಕು. 3 ಜನ 3 ಬಾಡಿ ತೊಗೊಂಡು ಹೋಗೋದು ಹೇಗೆ, ಹೊತ್ಕೊಂಡು ಹೋಗ್ಬೇಕಲ್ಲ ಅದನ್ನು. ಕೆಲವು ಕಡೆ ಕೇಳಿದ್ದೀವಿ ನಾವು, ಡೆಲ್ಲಿಲಿ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಇಲ್ಲೆಲ್ಲೋ ಬೆಂಗಳೂರಲ್ಲೂ ಕೂಡ ಒಬ್ಬ ಪೀಸ್ ಮಾಡಿಬಿಟ್ಟಿದ್ದ, ಫ್ರಿಡ್ಜಲ್ಲಿ ಇಟ್ಟಿದ್ದ ಬಾಡಿಯ ತುಣುಕುಗಳನ್ನು. ಆಮೇಲೆ ಇಲ್ಲೆಲ್ಲೋ ಒಂದೊಂದು ಎಸಿತಾ ಇದ್ದ ಅವನು ಎಲ್ಲೋ ಸೂಸೈಡ್ ಮಾಡ್ಕೊಂಬಿಟ್ಟ, ಗೊತ್ತಿದೆಯಲ್ವಾ. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ, ಟ್ರಿಪಲ್ ಮರ್ಡರ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಒಂದಲ್ಲ 2 ಫ್ಲ್ಯಾಟ್ಗಳನ್ನು ಬಾಡಿಗೆಗೆ ಪಡೆದಿದ್ದು ಈ ಒಂದು ಆರೋಪಿ ಹಂತಕ ಜೋಡಿ. 2 ಫ್ಲ್ಯಾಟ್ ಬಾಡಿಗೆ ಪಡೆದಿದ್ದರ ಹಿಂದೆ ಒಂದು ರೋಚಕ ಸೀಕ್ರೆಟ್ ಇದೆ. 2 ಅಪಾರ್ಟ್ಮೆಂಟ್ ಮಾಡಿದ್ದರ ಬಗ್ಗೆ ಸೀಕ್ರೆಟನ್ನು TV5 ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಸೀಕ್ರೆಟ್ ಇಲ್ಲಿದೆ. ಖಾಕಿ ತಂಡ ಇನ್ನೂ ಒಂದು ರಹಸ್ಯವನ್ನು ಇಲ್ಲಿ ಹೊರಗೆಡವಿದೆ. ಸೀಗೆಹಳ್ಳಿ ಫ್ಲ್ಯಾಟ್ನಲ್ಲಿ ಕೊಲೆ, ದೊಡ್ಡನೆಕ್ಕುಂದಿ ಫ್ಲ್ಯಾಟ್ನಲ್ಲಿ ಡಿಸ್ಪೋಸ್ ಪ್ಲಾನ್ ಮಾಡಿದ್ರು ಇವರು. ನೋಡಿ, 2 ಅಪಾರ್ಟ್ಮೆಂಟ್ ತೊಗೊಳ್ಳೋದು. ಇವ್ರು ಮರ್ಡ್ರಿಗೆ ಅಂತಲೇ 2 ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ನೋಡಿ. ಕೆಲವು ಜನ ನಮ್ಮ ಕೈಯಲ್ಲಿ ಬಾಡಿಗೆಗೆ ಆಗಲ್ಲ, ದುಡ್ಡಿಲ್ಲ, ಒಂದು ಮನೆ, ಅಯ್ಯೋ ಈ ಮನೆಗೆ ಇಷ್ಟೊಂದು ಬಾಡಿಗೆ ಕೊಡಬೇಕಾ, ಬೇರೆ ಕಡೆ ಕಡಿಮೆ ಇದೆ ನೋಡೋಣ ಅಂತಾರಲ್ಲ. ಈ ಜೋಡಿ ನೋಡಿ, ಇವರು ಒಂದಲ್ಲ ಅಂತ 2, ಒಂದು ಸೀಗೆಹಳ್ಳಿಲಿ, ಇನ್ನೊಂದು ದೊಡ್ಡನೆಕ್ಕುಂದಿಯಲ್ಲಿ. ಸೊ ಒಂದು ಕಡೆ ಕೊಲೆ ಮಾಡೋದಂತೆ, ಇನ್ನೊಂದು ಕಡೆ ಡಿಸ್ಪೋಸ್ ಮಾಡೋದಂತೆ. ತಂದೆ ತಾಯಿ ತಂಗಿ ಭೀಕರವಾಗಿ ಕೊಂದಂಥ ಆರೋಪ ಹೊತ್ಕೊಂಡಿರೋದು ಶ್ವೇತಾ ಮತ್ತು ಕೆನತ್. 3 ಡೆಡ್ ಬಾಡಿಗಳನ್ನು ಸಾಗಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಕೇಳ್ತಾರೆ ಪೊಲೀಸರು ಇವರಿಗೆಲ್ಲ ಏನು ಹೊಡೆದು ಬಿಡಲ್ಲ, ಬಂತು ಕೂತ್ಕೊಂಡ ತಕ್ಷಣ ಹೊಡೆದು ಬಿಡ್ತಾರೆ, ಅವೆಲ್ಲ ಏನಿಲ್ಲ. ಕೆಲವು 2-3 ಥರ ಇರ್ತವೆ. ಕೆಲವರು ನೀವು ಏನು ಮಾಡಿದ್ರೂ ಅವ್ರು ಬಾಯಿ ಬಿಡಲ್ಲ. ಇನ್ನು ಕೆಲವರು ಆ ಒಂದು ಮಾನಸಿಕವಾಗಿ ಅವ್ರು ನೆಮ್ಮದಿ ಕಳ್ಕೊಂಡಿದ್ದು ಏನೋ ಮಾಡಿಬಿಡ್ತಾರಲ್ಲ, ನಾವೇ ಮಾಡಿದ್ದು ಸ್ವಾಮಿ, ಅದೇನು ಪನಿಷ್ಮೆಂಟ್ ಆಗುತ್ತೋ ಆಗಲಿ ಅಂತ ಹೇಳಿಬಿಡ್ತಾರೆ. ಹೇಳ್ತಾರೆ ಅವರು, ಏನು ಮಾಡಿದ್ರು ಹೇಳ್ರಪ್ಪ ನೀವು ಅಂತ ಹೇಳಿದಾಗ ನೀಟಾಗಿ ಹೇಳಿದ್ದಾರೆ. ಎಲ್ಲಿ ಕೊಲೆ ಮಾಡಬೇಕು, ಹೇಗೆ ಕೊಲೆ ಮಾಡಬೇಕು, ಹೇಗೆ ಬಾಡಿ ಡಿಸ್ಪೋಸ್ ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಬಿಚ್ಚಿಟ್ಕೊಂಡಿದ್ದಾರೆ ಇವರು. ಹಂತಕ ಜೋಡಿಯ ಮಾಸ್ಟರ್ ಪ್ಲಾನ್ ಏನು ಅಂದರೆ, ಡೆಡ್ ಬಾಡಿ ಸಾಗಿಸ್ಲಿಕ್ಕೆ ಇವರೊಂದು ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಸೀಗೆಹಳ್ಳಿಯಿಂದ ದೊಡ್ಡನೆಕ್ಕುಂದಿಗೆ ಹೋಗಬೇಕು ಅಂಥೇಳಿ ಮೃತ ದೇಹಗಳನ್ನು ತುಂಡು ಕತ್ತರಿಸಿ ಬೀನ್ ಬ್ಯಾಗಲ್ಲಿ ಸಾಗಿಸ್ಬಿಡ್ಬೇಕು ಅಂತ. ನಿಮಗೆ ಬೀನ್ ಬ್ಯಾಗ್ ಅಂದರೆ ಗೊತ್ತಲ್ವಾ, ಈ ಸಣ್ಣದು ಒಂದಷ್ಟು ಹರಳುಗಳು ರೀತಿಲಿ ಬರ್ತವೆ, ಸ್ಪಾಂಜ್ ರೂಪದಲ್ಲಿ ಇರ್ತವವು ಆ ಹರಳುಗಳು. ಅದೆಲ್ಲ ತುಂಬಿ ಒಂದು ಬೀನ್ ಬ್ಯಾಗ್ ಅಂತ ಮಾಡ್ತಾರೆ. ಆ ಬ್ಯಾಗಲ್ಲಿ ಕೂತ್ಕೊಳ್ಳೋದು ಆರಾಮಾಗಿರುತ್ತೆ ಅಂತ ಕೂತ್ಕೋತಾರೆ. ಅದರಲ್ಲಿ ಬಿಡಿ, ಅದರ ಬ್ಯಾಕ್ ಪೈನ್ ಎಲ್ಲ ಬರುತ್ತೆ, ಅದು ಬೇರೆ ವಿಚಾರ ಇದೆ. ಆ ಬೀನ್ ಬ್ಯಾಗಲ್ಲಿ ತುಂಬಿಟ್ರೆ ನೋಡೋರಿಗೆ ಏನು ಕಾಣಿಸುತ್ತೆ ಅಂದರೆ, ಬೀನ್ ಬ್ಯಾಗಲ್ಲಿ ಏನೋ ಬೀನ್ ಬ್ಯಾಗ್ ತೊಗೊಂಡು ಹೋಗ್ತೀರಿ ಅಂತ ಅನಿಸುತ್ತೆ, ಡುಮ್ಗಿರುತ್ತದು. ಸೊ ಅದರಲ್ಲಿ ಡೆಡ್ ಬಾಡಿ ಕತ್ತರಿಸಿ ತುಂಬಿಟ್ಟು ನಾವು ಸಾಗಿಸಬೇಕು ಅಂಥೇಳಿ. ಸೊ ಟ್ರಾಲಿ ಖರೀದಿ ಮಾಡ್ಕೊಂಡಿದ್ರಂತೆ. ಬೀನ್ ಬ್ಯಾಗನ್ನು ಯೂಶ್ವಲ್ಲಾಗಿ ಒಂದು ಕೈನಲ್ಲಿ ಎತ್ಕೊಳ್ಬಹುದು, ಬಟ್ ಬೀನ್ ಬ್ಯಾಗಲ್ಲಿ ಬಾಡಿಗಳನ್ನು ತುಂಬಿಸಿದ ಮೇಲೆ ಒಂದು ಟ್ರಾಲಿ ಇಟ್ಕೊಂಬೋಣ ಅದಕ್ಕೆ ಅಂತ. ಟ್ರಾಲಿಯಲ್ಲಿ ಡೆಡ್ ಬಾಡಿ ತುಂಬಿದಂಥ ಬೀನ್ ಬ್ಯಾಗ್ಗಳನ್ನು ಸಾಗಿಸೋಕೆ ಅಂತ ಸಜ್ಜಾಗಿದ್ದು ಜೋಡಿ ಅಂತ ಇದು. ಸೊ ಅಲ್ಲಿ ತೊಗೊಂಡು ಹೋದ ಮೇಲೆ ಸುಟ್ಟು ಬಿಡೋಣ ಬಾಡಿಯನ್ನು. ಸುಡುವಕ್ಕೆ ಏನು ಬೇಕು, ಕಟ್ಟಿಗೆ ಬೇಕು. ಕಟ್ಟಿಗೆಯನ್ನು ಕೂಡ ಖರೀದಿ ಮಾಡ್ಕೊಂಡಿದ್ದಾರೆ ಇವರು. ಖರೀದಿ ಮಾಡಿ ಆಲ್ರೆಡಿ ಇಟ್ಟುಬಿಟ್ಟಿದ್ದಾರೆ ಇವರು. ಅಲ್ಲಿಟ್ಟು ಎಲ್ಲನೂ ತುಂಡ ಕತ್ತರಿಸಿ ಮರದ ಮೇಲೆ ಇಟ್ಟುಬಿಟ್ಟು ಸುಟ್ಟುಬಿಡೋಣ ಅಂತ. ಸೊ ಫ್ಲ್ಯಾಟ್ನಲ್ಲಿ ಸುಡೋದ್ರಿಂದ ಹೆಚ್ಚು ಹೊಗೆ ಬಂದುಬಿಡುತ್ತಲ್ಲ, ಸುಟ್ಟರೆ ಒಂದು ಕೆಟ್ಟ ವಾಸನೆ. ಮನುಷ್ಯ ಉಸಿರಾಡ್ತಾ ಇದ್ರೆ ಅಷ್ಟೇ ರೀ, ಸತ್ತು ಹೋಗ್ಬಿಟ್ರೆ ಕೊಳೆತು ನಾರು ಬಿಡ್ತಾನೆ ಮನುಷ್ಯ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಮರುಗಳಿಗೆ ಮಾಡಿದ್ರೆ ಆಯಿತು, 3 ದಿನ ಬಿಟ್ಟುಬಿಡಿ ಒಂದು ಡೆಡ್ ಬಾಡಿಯನ್ನು, ಬಿಟ್ಟುಬಿಡಿ 3 ದಿನ. ಇರೋಕ್ಕಾಗಲ್ಲ ಯಾರು, ಅಷ್ಟು ಕೆಟ್ಟ ವಾಸನೆ ಅದು. ಸೊ ಸುಡೋದ್ರಿಂದ ಹೊಗೆನೂ ಬರುತ್ತೆ, ವಾಸನೆನೂ ಬರುತ್ತೆ. ಅದಕ್ಕೇನು ಪ್ಲ್ಯಾನ್ ಮಾಡಬೇಕು ಅಂದರೆ, ಮನೆಯಿಂದ ಹೊಗೆ ಆಚೆ ಹೋಗುವಂತೆ ಮಾಡಲಿಕ್ಕೆ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ ಇವರು. ತಂದೆ ಸೋಮಸುಂದರ್ ಆಚೆ ಓಡಿ ಬಂದುಬಿಟ್ರಲ್ಲ, ಎಲ್ಲ ಪ್ಲ್ಯಾನ್ಗಳು ಫ್ಲಾಪ್ ಆಗೋಯ್ತು ಇವ್ರದ್ದು.
ಅಕಸ್ಮಾತ್ ಆ ತಂದೆ ಹೇಗೋ ಸಾವರಿಸ್ಕೊಂಡು ಆಚೆ ಬಂದುಬಿಟ್ರು, ಬರದೇ ಮನೆ ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದರೆ ಇಷ್ಟು ಪ್ಲ್ಯಾನ್ ರೆಡಿ ಇತ್ತು. ಎಕ್ಸಾಸ್ಟ್ ಫ್ಯಾನ್ ಏನು ಮಾಡುತ್ತೆ, ಅದು ಹೊಗೆ ಆಚೆ ಹೋಗಲ್ವ, ಅಲ್ಲಿ ಸ್ಮೆಲ್ ಬರಲ್ವಾ, ಇಷ್ಟೊಂದು ಹೊಗೆ ಬಂದಾಗ ಅನುಮಾನ ಬರಲ್ಲ, ಅದು ಬೇರೆ ವಿಚಾರ ಬಿಡಿ. ಆದರೆ ತಂದೆ ಆಚೆ ಓಡಿ ಬಂದುಬಿಟ್ರಲ್ಲ, ಇವ್ರು ಅಂದುಕೊಂಡಿದ್ದೆಲ್ಲ ಪ್ಲಾನ್ಗಳು ಕೂಡ ತಲೆಗೆಳಕಾಯ್ತಿಲ್ಲಿ. ಸೊ KR ಪೊಲೀಸರ ಎದುರುಗಡೆ ಎಲ್ಲವನ್ನು ಬಾಯ್ಬಿಟ್ಟಿರೋದು ಈ ಒಂದು ಆರೋಪಿಗಳು. ತಿಳಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದಾರೆ. ಸಂತೋಷ ಸಾಕಷ್ಟು ದಿನಗಳಾದಮೇಲೆ ಸಾಕಷ್ಟು ವಿಷಯಗಳು ಆಚೆ ಬರಲಿಕ್ಕೆ ಶುರುವಾಗಿದೆ. ಈ ಎಕ್ಸಾಸ್ಟ್ ಫ್ಯಾನ್, ಈ ಕಟ್ಟಿಗೆ, ಇವೆಲ್ಲವೂ ಏನಾಗ್ತವೆ ಸಂತೋಷ್, ನಾಳೆ ದಿನ ಕೋರ್ಟ್ಗೆ ಬಂದಾಗ ಈಗ ಬರ್ತಕ್ಕಂಥ ಮಾಹಿತಿಗಳು ಬೇರೆ ಸಂತೋಷ್. ಕೋರ್ಟ್ಗೆ ಬಂದಾಗ ಪೊಲೀಸರು ಈ ಚೈನ್ ಲಿಂಕ್ ಎಲ್ಲ ಹೇಳ್ಕೊಂಡು ಹೋಗಬೇಕು, ಘಟನಾವಳಿಗಳು. ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆಯಲ್ಲ, ಅನೇಕ ಕೇಸ್ಗಳಲ್ಲಿ ಅದೇ ಒಂಥರ ಜೀವಾಳ ಅಪರಾಧಿಗಳಿಗೆ, ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ಕಾನ್ಸ್ಪಿರಸಿ ಮೊದಲು ಎತ್ತಿ ಹಿಡಿಬೇಕು. ಸೌದೆಯಲ್ಲಿ ಕೊಂಡುಕೊಂಡಿದ್ರು, ಎಕ್ಸಾಸ್ಟ್ ಫ್ಯಾನ್ ಯಾಕೆ ಕೊಂಡುಕೊಂಡಿದ್ರು, ಇವರು 2 ಫ್ಲ್ಯಾಟ್ಗಳನ್ನು ಯಾಕೆ ಇವರು ಬಾಡಿಗೆಗೆ ಪಡ್ಕೊಂಡಿದ್ರು, ಯಾವ ಥರ ಕತ್ತರಿಸ್ಬೇಕು ಅಂತ ಮಚ್ಚುಗಳು ಖರೀದಿ ಮಾಡಿದರು, ಅಥವಾ ಕಟರ್ ಖರೀದಿ ಮಾಡಿ ಎಲ್ಲ ಹೇಳಬೇಕಾಗುತ್ತಲ್ಲ, ಏನೇನು ಹೇಳಿದ್ದಾರೆ ಬಾಯ್ಬಿಟ್ಟಿದ್ದಾರೆ ಇವರು ಅಂತ. ಅದಕ್ಕೆ ಹೇಳೋದಕ್ಕೆ ಪೂರಕವಾಗಿ ಆ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಇವರು ಅಂತ. ಖಂಡಿತ ರಮಕಾಂತೇನ್, ಈಗಾಗಲೇ ಸಾಂದರ್ಭಿಕ ಸಾಕ್ಷಿಗಳು ಅಂತ ನಾವೇನ್ ಕರಿತೀವಿ, ಪ್ರತಿ ಹಂತಕ್ಕೂ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಆರಂಭದಲ್ಲಿ ಏನ್ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಪ್ರಿಯಕರ ಅಂದ ಏನು ತಪ್ಪೇ ಇಲ್ಲ, ಅವ್ನು ನನ್ನ ಬರೀ ಸ್ನೇಹಿತ, ಲವ್ವರು ಕೂಡ ಅಲ್ಲ ಅಂತ ಹೇಳಿ ಯಾಕೆ ಒಂದೊಂದು ಬಾರಿಗೆ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಬರ್ತಾ ಇದ್ರು. ಅದರ ಜೊತೆಗೆ ಹತ್ಯೆ ಮಾಡಿರುವಂತದ್ದು ನಾನ್ ಮಾತ್ರ, ಅವರೆಲ್ಲ ಹತ್ಯೆ ಮಾಡಿರುವಂತದ್ದು ಅಂತ ಕೂಡ ಅವರು ಹೇಳಿರುವಂತದ್ದು. ಸೊ ಆದ್ರೆ ಈಗ ಎಲ್ಲದ್ರ ನಡುವೆ ಇಬ್ಬರ ಬಂಧನ ಆಗುತ್ತೆ. ಮೊದಲು ಆಕೆ ಬಂಧನ ಆಗುತ್ತೆ ಮತ್ತು ಬಳಿಕ ಕೇನತ್ ಬಂಧನ ಆಗುತ್ತೆ. ಬಂಧನದ ಬಳಿಕ ಸೊ ಇವರಿಬ್ಬರ ಪೂರ್ವ ನಿಯೋಜಿತ ಪ್ಲಾನ್ ಏನಾಗಿತ್ತು ಅಂದ್ರೆ, 6 ತಿಂಗಳಿಂದ ಮೊದಲೇ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಹತ್ಯೆ ಮಾಡಿದ ಬಳಿಕ ಬಾಡಿಗಳನ್ನ ಯಾವ ರೀತಿಯಾಗಿ ಡಿಸ್ಪೋಸಲ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಹತ್ಯೆಯನ್ನ ಮಾಡ್ತಿಲ್ಲ, 3 ಜನರನ್ನು ಕೂಡ ಹತ್ಯೆಯನ್ನ ಮಾಡ್ಬೇಕಂತೇಳಿ ಇವ್ರು ಪ್ಲಾನ್ ಅನ್ನ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ 2 ಫ್ಲಾಟ್ ಗಳನ್ನ ತೆಗೆದುಕೊಂಡಿರ್ತಾರೆ. ಆ ಫ್ಲಾಟ್ ಯಾವಾಗಿಂದ ತೆಗೆದುಕೊಂಡಿದ್ರೆ, ಫ್ಲಾಟ್ ಅಲ್ಲಿ ವಾಸ ಇರ್ತಿರಲ್ಲ, ಎಷ್ಟು ದಿನಕ್ಕೊಂದ್ಸಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಏನೇ ಆಕ್ಟಿವಿಟಿಗಳನ್ನ ಇಟ್ಕೊಂಡಿದ್ರೆ, ಕೇವಲ ಇವ್ರಿಬ್ರೇ ಇರ್ತಿದ್ರ, ಇಲ್ಲ ಅವರ ಸ್ನೇಹಿತರು ಯಾರಾದ್ರೂ ಬರ್ತಾ ಇದ್ರ. ಸೊ ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅದ್ರ ಜೊತೆಗೆ ಮನೆಯಲ್ಲಿ ಸಿಕ್ಕಿರುವಂತ ವಸ್ತುಗಳು ಏನು, ಇವರು ಡ್ರಿಲ್ಲಿಂಗ್ ಮಿಷಿನ್ಸ್ ಇರ್ಬೋದು, ಡ್ರಮ್ಸ್ ಇರ್ಬೋದು, ಅದ್ರ ಜೊತೆಗೆ ತಂದೂರಿ ಒಲೆ ಅಂತ ನಾವು ಹೇಳ್ತೀವಿ ಅದಿರ್ಬೋದು, ಕಟ್ಟಿಗೆಗಳಿರ್ಬೋದು, ಒಂದಿಷ್ಟು ವೆಪನ್ಸ್ ಗಳಿರ್ಬೋದು, ಇವೆಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು. ಅವೆಲ್ಲನ ಸಿಕ್ಕಿದ ಬಳಿಕ ಪೊಲೀಸರು ಒಂದೊಂದನ್ನೇ ಕೇಳ್ತಾ ಹೋಗ್ತಾ ಇರುವಂತದ್ದು. ನೀವು ಮಾಡ್ತಾ ಇರುವಂತ ಕೆಲಸನೇ ಬೇರೆ, ಇಲ್ಲಿರುವಂತ ವಸ್ತುಗಳ ಬೇರೆ, ಇವನ್ನೆಲ್ಲ ಯಾಕೆ ಇಟ್ಕೊಂಡಿದಾರ ಅಂತೇಳಿ ವಿಚಾರಣೆಗಳನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ 3 ಕೂಡ ಹತ್ಯೆಯನ್ನ ಮಾಡಿ ಅವ್ರನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಬೀನ್ ಬ್ಯಾಗ್ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡುವಂಥದ್ದು. ಮತ್ತೆ ಅಲ್ಲಿ ತಂದೂರಿ ಒಲೆಗೆ ಇಟ್ಟು ಅದನ್ನ ಸುಟ್ಟು ಬಿಡುವ ಪ್ಲಾನ್ ಅನ್ನ ಮಾಡಿದ್ರು. ಸುಟ್ಟಂತ ಸಂದರ್ಭದಲ್ಲಿ ಕೆಟ್ಟದಾಗಿ ಸ್ಮೆಲ್ ಬರ್ಬೋದು, ಮತ್ತೆ ಹೊಗೆ ತುಂಬಿಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಈಸಿಯಾಗಿ ಹೊರಹಾಕ್ಲಿಕ್ಕೆ ಎಕ್ಸಿಟ್ ಫ್ಯಾನ್ ಗಳೇನಿರ್ತವೆ, ಇಂತಹ ಫ್ಯಾನ್ ಗಳನ್ನು ಕೂಡ ಪರ್ಚೇಸ್ ಮಾಡಿಟ್ಕೊಂಡಿರುವಂತದ್ದು ಸದ್ಯ ಬೆಳಕಿಗೆ ಬಂದಿದೆ. ಒಂದೊಂದೇ ಸತ್ಯಗಳು ಈ ರೀತಿಯಾಗಿ 3 ಹತ್ಯೆಯನ್ನ ಮಾಡಿ ಯಾವ ರೀತಿಯಾಗಿ ಡಿಸ್ಪೋಸಲ್ ಮಾಡ್ಲಿಕ್ಕೆ ಇವ್ರು ಪ್ಲಾನ್ ಅನ್ನ ಮಾಡಿದ್ರು ಅನ್ನೋ ಎಲ್ಲಾ ಮಾಹಿತಿಗಳನ್ನ ಈಗ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಗಳ ಮುಖಾಂತರ ವಿಚಾರಣೆ ವೇಳೆ ಹೇಳಿಕೆಯನ್ನು ನೀಡಿರುವಂತದ್ದು. ಅದಷ್ಟೇ ಅಲ್ಲದೆ ಸೋಮ್ ಸುಂದರ್ ಅವತ್ತು ಏನಾದ್ರು ಹೊರಗಡೆ ಬರ್ದೇ ಹೋಗಿದ್ರೆ ಈ ಇಬ್ಬರು ಆರೋಪಿಗಳು ಶ್ವೇತಾ ಮತ್ತು ಕೇನತ್ ಮಾಡಿದಂತ ಪ್ಲಾನ್ ಏನಿತ್ತು ಸಂಪೂರ್ಣವಾಗಿ ಪೊಲೀಸರು ಕೂಡ ಯಾವುದೇ ಅನುಮಾನ ಬರದ ರೀತಿಯಲ್ಲಿ ಅವ್ರನ್ನ ಹತ್ಯೆಯನ್ನ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಸುಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತೈತೆ. ಆದ್ರೆ ಅವರು ಅವತ್ತು ಚಾಕುಯುತ ಆದ ಬೆನ್ನೆಲ್ಲ ಹೊರಗಡೆ ಬಂದು ಸ್ಟೆಪ್ ಮೇಲೆ ಬಿದ್ದು ಸಹಾಯಕ್ಕಾಗಿ ಕೂಗಿದಾಗ ಜನ ಅದನ್ನ ನೋಡಿ ಇವ್ರನ್ನ ಸಹಾಯಕ್ಕೆ ಹೋದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅದ್ರ ಜೊತೆಗೆ ಇಡೀ ಪ್ರಕರಣದಲ್ಲಿ ಇವ್ರಿಬ್ಬರೇ ಇದ್ರ, ಇನ್ಯಾರಾದ್ರೂ ಇವ್ರ ಜೊತೆಗೆ ಸಹಕಾರ ಕೊಟ್ಟಿರುವಂತದ್ದು, ಇದೇ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಡಿಸ್ಪೋಸಲ್ ಮಾಡಬೇಕು, ಇದನ್ನ ಹೇಗ್ ನೋಡ್ಕೊಂಡ್ರು, ಇಲ್ಲ ಗೂಗಲ್ ಮುಖಾಂತರ ನೋಡ್ಕೊಂಡ್ರೆ, ಯಾವ್ದಾದ್ರು ಸಿನಿಮಾಗಳನ್ನ ನೋಡಿದಾರ, ಇಲ್ಲ ಇವರಿಬ್ಬರೇ ಕೂತು ವೆಬ್ ಸೀರೀಸ್ ಗಳನ್ನ ನೋಡಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರೆ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಪೊಲೀಸರು ಈಗ ಕಲೆ ಹಾಕ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.